ಬಿಸ್ನೆಸ್ ಮನ್ ಶರತ್ ಅವರ ಮತ್ತೊಂದು ಮುಖವಾಡ ಮತ್ತೊಂದು ಗುಟ್ಟು ರಟ್ಟಾಗ್ತಾ ಇದೆ. ಈತ ಏನ್ ಮಾಡ್ತಾ ಇದ್ದ? ಫೇಮಸ್ ಬಿಸ್ನೆಸ್ ಮನ್ ಆಗಿದ್ರು ಕೂಡ ಬಡ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡೇನು ಬರ್ತಾ ಇದ್ದ. ಆದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾ ಇದ್ನ? ಇಲ್ಲ, ಬಡ ಹೆಣ್ಣು ಮಕ್ಕಳೇ ಇವನ್ನ ಟಾರ್ಗೆಟ್ ಆಗ್ತಾ ಇದ್ರು. ಅವ್ರನ್ನ ಮದುವೆ ಆಗಿ ಬಂದ ನಂತರ ಮನೆ ಆಳಾಗಿ ಸರ್ವೆಂಟ್ ಆಗಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದ. ಜೊತೆಗೆ ಈ ಹಿಂದೆ ಅಂಬಿಕಾ ಅನ್ನುವಂತಹ ಮೊದಲನೆಯ ಹೆಂಡತಿಯ ಸಾವಿಗೂ ಕೂಡ ಈತನೇ ಕಾರಣ ಇರಬಹುದು ಅನ್ನುವಂತಹ ಶಂಕೆ ಕೂಡ ಇದೀಗ ಎದುರಾಗ್ತಾ ಇದೆ. ಈ ತರ ಬಿಸ್ನೆಸ್ ಮನ್ಗಳು ನಮಗೆ ಬೇಕಾ? ಈತನ ಮತ್ತಷ್ಟು ಮುಖವಾಡಗಳೇನು? ಈತನ ಕೆಲಸಗಳೇನು? ಬಡ ಹೆಣ್ಣು ಮಕ್ಕಳೇ ಇವನಿಗೆ ಟಾರ್ಗೆಟ್ ಯಾಕೆ ಆಗ್ತಾ ಇದ್ರು? ಯಾವ ರೀತಿಯೆಲ್ಲ ಅವರನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದ, ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದ? ಎಲ್ಲಾ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಆಫ್ಟರ್ ಶಾರ್ಟ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಶರತ್ನ ವಿಕೃತವಾದಂತಹ ಮುಖವಾಡವನ್ನ. ಇದರ ಜೊತೆಗೆ ಈತ ಆಲ್ಕೋಹಾಲಿಕ್ ಪರ್ಸನ್, ಅಡಿಕ್ಟ್ ಆಗಿದ್ದ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ಕುಡಿಯೋದಲ್ಲದೆ ಕುಡಿದು ಬಂದು ಹೆಂಡತಿಯ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ದ, ಚಿತ್ರ ಹಿಂಸೆಯನ್ನು ಕೂಡ ಕೊಡ್ತಾ ಇದ್ದ. ಈ ತರ ಬಿಸ್ನೆಸ್ ಮನ್ಗಳು ನಮಗೆ ಬೇಕಾ? ಹೊರಗಡೆ ರಾಜನ ಮುಖವನ್ನ ಹಾಕೊಂಡು ಮನೆಯಲ್ಲಿ ಹೆಂಡತಿಯ ಮೇಲೆ ದೌರ್ಜನ್ಯವನ್ನ ಎಸಗ್ತಾ ಇರುವಂತದ್ದು. ದೊಡ್ಡೋರ್ ಗಾದೆ ಮಾತನ್ನು ಹೇಳಿದ್ದಾರೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಕ್ರೂರಿಯೆ ಅಂತಾನೆ ಹೇಳ್ಬೋದು. ಈತನ ಮತ್ತಷ್ಟು ಮುಖವಾಡಗಳನ್ನ, ಈತನ ಮತ್ತಷ್ಟು ಕ್ರೌರ್ಯತೆಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಸ್ವಲ್ಪ ಸಮಯದ ಬಳಿಕ. ದೇವ್ರೆ, ಈ ಫುಟೇಜಸ್ ಎಲ್ಲ ಹೇಗೆ ಸಿಕ್ತಿ ಅವ್ರಿಗೆ? ಮಾಮ್, CCTV ಹ್ಯಾಕ್ ಮಾಡಿದ್ದು ನಾನು. ಈ ಫುಟೇಜಸ್ ಎಲ್ಲ ಅಲ್ಲಿಂದಾನೇ ಸಿಕ್ತು. ಒಂದು ವೇಳೆ ಯಾರಾದರೂ ಚೆಕ್ ಮಾಡಿದ್ರು, ಯಾರೋ ಹ್ಯಾಕ್ ಮಾಡಿದಾರೆ ಅಂತ ಅಷ್ಟೇ ಗೊತ್ತಾಗತ್ತೆ. ಬಂಗಾರ ನೀನು.